ಸೊ ಗಾಯ್ಸ್, ನಮ್ಮ ಮನೆಯಲ್ಲಿ ನಾವು ದಿನನಿತ್ಯ ಯೂಸ್ ಮಾಡುವಂತ ಪವರ್ ವೋಲ್ಟೇಜ್ ಎಷ್ಟಿರುತ್ತೆ ಅಂದ್ರೆ 240 ಇರುತ್ತೆ. ಅಂಡ್ ಆ ಕರೆಂಟ್ ಅಲ್ಲಿ ನಾವೆಲ್ಲರೂ ಒಂದ್ ದಿವಸ ಆದ್ರೂ ಕರೆಂಟ್ ಹೊಡ್ಕೊಂಡಿರ್ತೀವಿ. ಅಂಡ್ ಇವತ್ತು ನಾವು 1000 ವೋಲ್ಟೇಜ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಅಂಡ್ 1000 ವೋಲ್ಟೇಜ್ ಜೊತೆ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಇರುತ್ತೆ, ಅದರ ಸ್ಪಾರ್ಕ್ ಮತ್ತೆ ಪ್ಲಾಸ್ಮಾಗಳು ಯಾವ ರೀತಿ ಕಾಣುತ್ತೆ ಅಂತ ಇವತ್ತು ತೋರಿಸ್ತಾ ಇದೀನಿ. ಅಂಡ್ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ನನ್ನ ಹತ್ರ ಇದೆ ಹೈ ವೋಲ್ಟೇಜ್ ಜನರೇಟರ್. ಅಂಡ್ ಇದರಿಂದಾನೇ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ, ಹೈ ವೋಲ್ಟೇಜ್ ಜನರೇಟರ್. ಅಂಡ್ ನೋಡ್ಬೋದು, ಈ ರೀತಿ ಕಾಯಿಲ್ ಇರುತ್ತೆ. ಇದ್ರೊಳಗಡೆ ಕೆಪಾಸಿಟರ್ಸ್, ಟ್ರಾನ್ಸ್ಫಾರ್ಮರ್ಸ್ ಮತ್ತೆ ಸಣ್ಣ ಪುಟ್ಟ ಕಾಂಪೋನೆಂಟ್ಸ್ ಗಳನ್ನ ಯೂಸ್ ಮಾಡಿ ಹೈ ವೋಲ್ಟೇಜ್ ಜನರೇಟರ್ ನ ಬಿಲ್ಡ್ ಮಾಡಿರ್ತಾರೆ. ಅಂಡ್ ಇದಕ್ಕೆ 3.7 ವೋಲ್ಟ್ಸ್ ಇಂದ 7.4 ವೋಲ್ಟ್ ವರೆಗೂ ಇನ್ಪುಟ್ ಕೊಡ್ಬೋದು ಗೈಸ್. ಅಂಡ್ ಇದು 1000 ವೋಲ್ಟ್ ನ ಔಟ್ಪುಟ್ ನೀಡುತ್ತೆ ಗೈಸ್. ಇದ್ರ ಸೌಂಡ್ ಹೇಗಿರುತ್ತೆ ಅಂದ್ರೆ ಸಿಕ್ಕಾಬಟ್ಟೆ ಹಾರಿಬಲ್ ಆಗಿರುತ್ತೆ, ತುಂಬಾನೇ ನಾಯ್ಸಿ ಆಗಿರುತ್ತೆ. ಅಂಡ್ ಬನ್ನಿ ಇವಾಗ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ. ನೋಡುವ, ನನ್ನ ಹತ್ರ 3.7 ವೋಲ್ಟ್ 2 ಲಿಥಿಯಂ ಬ್ಯಾಟರಿಗಳಿದೆ. ಇದನ್ನ ನಾನು ಕನೆಕ್ಟ್ ಮಾಡ್ತೀನಿ. ಪ್ಲಸ್ ನ ಪ್ಲಸ್ಸಿಗೆ, ಮೈನಸ್ ನ ಮೈನಸ್ಸಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಕ್ರೇಜಿ ಆಗಿ ಬರ್ತಿದೆ ಅಂದ್ರೆ, ಸಿಕ್ಕಾಪಟ್ಟೆ ಸೌಂಡು, ಸಿಕ್ಕಾಪಟ್ಟೆ ವೋಲ್ಟೇಜು. ಅಂಡ್ ಸ್ಪಾರ್ಕ್ ಗ್ಯಾಪ್ ಏನಿಲ್ಲ ಅಂದ್ರೂ 20 mm ಇದ್ರೂ ಆರಾಮಾಗಿ ಸ್ಪಾರ್ಕ್ ಜಂಪ್ ಆಗುತ್ತೆ. ಅಂಡ್ ಇದರ ಜೊತೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋಣ, ಬನ್ನಿ. ಸೊ ಗಾಯ್ಸ್, ಇವಾಗ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಅಲ್ಲಿ ಹೈ ವೋಲ್ಟೇಜ್ ಎಂಟರ್ ಮಾಡಿ ನೋಡೋಣ. ಇದಕ್ಕೆ ಹೈ ವೋಲ್ಟೇಜ್ ಎಂಟರ್ ಆದ್ರೆ ಯಾವ ರೀತಿ ಇದನ್ನ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನ ನೋಡೋಣ, ಬನ್ನಿ. ಅಂಡ್ ಗೈಸ್, ನೋಡ್ಬೋದು, ಇದರ ಒಂದು ಪಿನ್ ಒಳಗಡೆ ಚುಚ್ತಾ ಇದೀನಿ. ಅಂಡ್ ನೋಡೋಣ ಗೈಸ್, ಇವಾಗ ಇದಕ್ಕೆ ಹೈ ವೋಲ್ಟೇಜ್ ಎಂಟರ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಗೈಸ್, ಲೈಟ್ ಆಫ್ ಮಾಡಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿದೀನಿ ಗೈಸ್. ಅಂಡ್ ಕತ್ಲಲ್ಲಿ ಯಾವ ರೀತಿ ಹೈ ವೋಲ್ಟೇಜ್ ಕಾಣುತ್ತೆ ಅಂತ ನೋಡೋಣ, ಬನ್ನಿ. ಸೊ ಗಾಯ್ಸ್, ದ್ರಾಕ್ಷಿಣಿ ಮಾಡಿದ್ವಿ, ಟೊಮೊಟೊದಲ್ಲಿ ಮಾಡಿ ನೋಡೋಣ ಇದರಲ್ಲಿ ಸ್ಪಾರ್ಕ್ಸ್ ಯಾವ ರೀತಿ ಟೊಮೊಟೊನ ಡ್ಯಾಮೇಜ್ ಮಾಡುತ್ತೆ ನೋಡೋಣ. ಸೊ ಗಾಯ್ಸ್, ನೋಡೋದಲ್ಲ ವೆಜಿಟೇಬಲ್ಸ್ಗೆ ಯಾವ ರೀತಿ ಸ್ಪಾರ್ಕ್ ಎಂಟರ್ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು, ಒಂದು ಚಿಕ್ಕ ಹೋಲ್ ಮಾಡಿದೆ, ನಿಮ್ಗೆ ಕಾಣಿಸ್ತಿರೋದು ಗೊತ್ತಿಲ್ಲ. ಫುಲ್ ಡ್ಯಾಮೇಜ್ ಮಾಡಿ ಒಳಗಡೆ ಎಂಟರ್ ಆಗ್ಬಿಟ್ಟಿದೆ ಸ್ಪಾರ್ಕ್.
ಅಂಡ್ ಬನ್ನಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೆ ಹೋಗೋಣ. ಸೊ ಗಾಯ್ಸ್, ನೀವು ಕೇಳಿರ್ಬೋದು ಗ್ಯಾಸ್ ಲೀಕ್ ಆಗ್ಬೇಕಾದ್ರೆ ಬಲ್ಬ್ಗಳನ್ನ ಲೈಟ್ಗಳನ್ನ ಆನ್ ಮಾಡಬೇಡ, ಸ್ವಿಚ್ಗಳನ್ನ ಆನ್ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಗ್ಯಾಸ್ ಮತ್ತೆ ಫ್ಲೇಮಬಲ್ ಲಿಕ್ವಿಡ್ಗಳು ಆ ಸ್ಪಾರ್ಕ್, ಎಲೆಕ್ಟ್ರಿಕಲ್ ಸ್ಪಾರ್ಕ್ ಇಂದ ಮತ್ತೆ ಬೆಂಕಿ ಎತ್ಕೊಂತಾವ ಅಂತ ಹೇಳ್ತಾರೆ. ಅಂಡ್ ನಿಜವಾಗ್ಲೂ ಎಲೆಕ್ಟ್ರಿಕಲ್ ಸ್ಪಾರ್ಕ್ ಇಂದ ಬೆಂಕಿ ಎತ್ತುತ್ತಾ ಅಂತ ನೋಡೋಣ. ಅಂಡ್ ಅದಕ್ಕೋಸ್ಕರ ನನ್ನ ಹತ್ರ ಇದೆ 99% ಪ್ಯೂರ್ ಆಲ್ಕೋಹಾಲ್. ಅಂಡ್ ಜನರೇಟರ್ ಇಂದ ಇಗ್ನಿಷನ್ ಮಾಡಿ ಎತ್ಕೊಳ್ತಾ ಇಲ್ವ ಅಂತ ನೋಡೋಣ. ಸೊ ಗಾಯ್ಸ್, ಆಲ್ಕೋಹಾಲ್ ನ ತಗೊಂಡಿದ್ದೀನಿ, ಪ್ಲೇಟ್ ಒಳಗಡೆ ಹಾಕೊಂಡು ನೋಡೋಣ. ಸಾಕು ಅನ್ಕೊಂತೀನಿ. ಅಂಡ್ ಬನ್ನಿ ಇಗ್ನಿಷನ್ ಮಾಡಿ ನೋಡೋಣ. ಓ ಮೈ ಗಾಡ್ ಗಾಯ್ಸ್, ಟೇಬಲ್ ನೋಡ್ಬೋದು ಯಾವ ರೀತಿ ಒಂದೇ ಒಂದು ಸ್ಪಾರ್ಕ್ ಇಂದ ಬೆಂಕಿ ಎತ್ಕೊಂತು ಅಂತ. ಅದಕ್ಕೋಸ್ಕರನೇ ಗ್ಯಾಸ್ ಲೀಕ್ ಆಗ್ಬೇಕಾದ್ರೆ ಸ್ವಿಚ್ಗಳನ್ನ ಮತ್ತೆ ಬಲ್ಬ್ಗಳನ್ನ ಆನ್ ಮಾಡಬೇಡಿ ಅಂತ ಹೇಳೋದು. ಸ್ವಿಚ್ ಆನ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಸ್ಪಾರ್ಕ್ ಜನರೇಟ್ ಆದ್ರೂ ಗ್ಯಾಸ್ ಅದನ್ನ ಇಗ್ನಿಷನ್ ತಗೊಂಡು ಹತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಆನ್ ಮಾಡಬೇಡ ಅಂತ ಹೇಳ್ತಾರೆ. ಸೊ ಗಾಯ್ಸ್, ನಾನು ಸಿಗ್ತೀನಿ ಇದೇ ರೀತಿ ಒಂದು ಕ್ರೇಜಿ ಎಕ್ಸ್ಪೆರಿಮೆಂಟ್ ಜೊತೆ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ಟಾಟಾ, ಬೈ ಬೈ ಗೈಸ್.